ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರ ಸಡನ್ ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ಒಂದು ಅಪ್ಡೇಟ್ ಬಂತು. ಏನಪ್ಪಾ ಅಂದ್ರೆ ಶಾರ್ಟ್ಸ್ ಅಂಡ್ ವ್ಯೂಸ್ ಅಂತ ಬಂದ್ಬಿಟ್ಟು ಒಂದು ಹೊಸ ಅಪ್ಡೇಟ್ ಬಂತು. ಆ ಒಂದು ಅಪ್ಡೇಟ್ ಬಂದ ನಂತರ ಯೂಟ್ಯೂಬ್ ಶಾರ್ಟ್ಸ್ ಅವರಿಗೆ ವ್ಯೂಸ್ ಬರ್ತದೆ. ವ್ಯೂಸ್ ಲಕ್ಷ ಲಕ್ಷ ಮಿಲಿಯನ್ ಗತಿ ಪ್ರತಿಯೊಂದು ಯೂಟ್ಯೂಬ್ ಶಾರ್ಟ್ಸ್ ಅವರಿಗೆ ವ್ಯೂಸ್ ಅನ್ನೋದು ಬರ್ತಾ ಇದೆ. ಆದ್ರೆ ಬಟ್ ತುಂಬಾ ಜನ ಏನ್ ತಿಳ್ಕೊಂಡ್ರೆ ಶಾರ್ಟ್ಸ್ ಬರ್ತಂತೆ ವ್ಯೂಸ್, ಆ ವ್ಯೂಸ್ ಮೂಲಕ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆರಾಮಾಗಿ ಮೌಂಟೇಶನ್ ಆನ್ ಆಗುತ್ತೆ. ಮತ್ತೆ ಅದ್ರ ಜೊತೆ ಆಲ್ರೆಡಿ ಮೌಂಟೇಶನ್ ಆನ್ ಇದ್ದವರು ನಮ್ಮ ಚಾನೆಲ್ಗೆ ಆರಾಮಾಗಿ ನಾವು ಅರ್ನಿಂಗ್ ಮಾಡ್ಕೊಳ್ಬಹುದು ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಬಟ್ ಆ ವ್ಯೂಸ್ ಏನ್ ಬರ್ತದಿಲ್ಲ, ಆ ವ್ಯೂಸ್ ಬಂದ್ರು ಕೂಡ ಎಲ್ಲ ವೇಸ್ಟ್ ಅಂತಾನೆ ಹೇಳ್ಬೋದು. ಅದೆಲ್ಲ ರಿಯಲ್ ವ್ಯೂಸ್ ಅಲ್ಲ. ಆ ವ್ಯೂಸ್ ಬಂದ್ರು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಲ್ಲ. 10 ಮಿಲಿಯನ್ ವ್ಯೂಸ್ ಆ ವ್ಯೂಸ್ ಬಂದು ನಿಮ್ಮೊಂದು ಯೂಟ್ಯೂಬ್ ಚಾನಲ್ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆದ್ಕೊಂಡು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಲ್ಲ. ಯಾಕಾಗಲ್ಲ ಅಂದ್ರೆ ಆ ವ್ಯೂಸ್ ಬಂದ ಕಾರಣ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಮೌಂಟೇಶನ್ ಆನ್ ಆಗಲ್ಲ. ಅದು ಏನು ಮತ್ತೆ ಅದ್ರ ಜೊತೆ ಅರ್ನಿಂಗ್ ಕೂಡ ಜಾಸ್ತಿ ಬರಲ್ಲ ನಿಮಗೆ. ಅದು ಏನು ಎಲ್ಲ ನಾನು ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಹೇಳ್ಬಿಡ್ತೀನಿ, ಆ ಒಂದು ಅಪ್ಡೇಟ್ ಬಂತ. ಆಕ್ಚುಲಿ ಆ ಒಂದು ಅಪ್ಡೇಟ್ ನಾನು ನಿಮ್ಗೆ ಹೇಳ್ಬೇಕಾರೆ ಅದೊಂದು ಎಲ್ಲಾ ಶಾರ್ಟ್ಸ್ ಕ್ರಿಯೇಟರ್ಸ್ ಆಗಿರ್ಬೋದು, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಅದೊಂದು ಬ್ಯಾಡ್ ಅಪ್ಡೇಟ್ ಅಂತ ಹೇಳ್ಬೋದು. ಆ ಅಪ್ಡೇಟ್ ಬರಬಾರ್ದಾಗಿತ್ತು, ಬಟ್ ಅಪ್ಡೇಟ್ ಬಂದಿದೆ. ಯಾವ ಒಂದು ಕಾರಣಕ್ಕೋಸ್ಕರ ಬಂದಿದ್ರೆ, ಈಗ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಂತ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ವ್ಯೂಸ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ವೈರಲ್ ಆಗುತ್ತೆ ಅದರಲ್ಲಿ. ಅದೇ ರೀತಿ ಕೂಡ ಯೂಟ್ಯೂಬ್ ಮೇಲೆ ವ್ಯೂಸ್ ಬರಲ್ಲ ಕಾರಣಕ್ಕೋಸ್ಕರ ಆ ಒಂದು ಅಪ್ಡೇಟ್ ತಂದಿದ್ದಾರೆ. ಯಾಕಂದ್ರೆ ವ್ಯೂಸ್ ಬರಲ್ಲ, ಎಲ್ಲ ಜನ ಏನ್ ಮಾಡ್ತಾರೆ, ತುಂಬಾ ಜನ ಶಾರ್ಟ್ಸ್ ಮಾಡೋದು ಅಪ್ಲೋಡ್ ಮಾಡೋದು ಬಿಟ್ಟು ಇನ್ಸ್ಟಾಗ್ರಾಮ್ ಹೋಗ್ತದೆ. ಇನ್ಸ್ಟಾಗ್ರಾಮ್ ಅಲ್ಲಿ ವ್ಯೂಸ್ ಚೆನ್ನಾಗಿ ಬರ್ತದೆ, ಅದ್ರ ಬಟ್ ಯೂಟ್ಯೂಬ್ ನಲ್ಲಿ ಬರ್ತಲ್ಲ. ಅದಕ್ಕೋಸ್ಕರ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸಿಬಿಟ್ಟಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬ್ ಒಂದು ಹೊಸ ಅಪ್ಡೇಟ್ ಮಾಡಿದ್ರೆ ಶಾರ್ಟ್ಸ್ ಅದ್ರ ಬಗ್ಗೆ ಅದೇನು ಎಲ್ಲ ನಾನು ಈ ಒಂದು ಕ್ಲಿಯರ್ ಗೆ ಲೈವ್ ಪ್ರೂಫ್ ಆಗಿ ತೋರಿಸಿ ನಾನು ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಪ್ರತಿಯೊಬ್ಬರು ಪ್ರಯತ್ನ ಇವತ್ತೊಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ಮೊದಲ ಬಂದ್ಬಿಟ್ಟು ಈ ಒಂದು ಅಪ್ಡೇಟ್ ಇದೆಲ್ಲ, ಈ ಶಾರ್ಟ್ಸ್ ಅಂದ್ರೆ ಶಾರ್ಟ್ಸ್ ಆನ್ ವ್ಯೂಸ್ ಅಂತ ಬಂದ್ಬಿಟ್ಟು ಇದು ಬ್ಯಾಡ್ ಅಪ್ಡೇಟ್ ಅಂತ ಹೇಳ್ಬೋದು ಎಲ್ಲ ಆಕ್ಚುಲ್ ಕ್ರಿಯೇಟರ್ಸ್ ಎಲ್ಲರಿಗೆ. ಇದು ನಮ್ಮೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದೊಂದು ಸ್ಕ್ಯಾಮ್ ಅಂತ ಹೇಳ್ಬೋದು. ಯೂಟ್ಯೂಬ್ ದವರು ನಮಗೆ ಮಾಡ್ತಾ ಇರೋದು ಸ್ಕ್ಯಾಮ್ ಅಂತಾನೆ ಮಾಡ್ಬೋದು. ಹೆಂಗಪ್ಪ ಅಂದ್ರೆ ಬೇಕಾರೆ ಆಕ್ಚುಲ್ ಉಂಟು. ಈಗ ಮೊದಲಿಗೆ ಯಾವ ರೀತಿ ಇತ್ತು, ಈ ಒಂದು ಅಪ್ಡೇಟ್ ಬರೋಕ್ಕಿಂತ ಮೊದಲಿಗೆ ಯಾವ ರೀತಿ ಇತ್ತು ಅಂದ್ರೆ ಯೂಟ್ಯೂಬ್ ನಲ್ಲಿ ವ್ಯೂಸ್ ಕೌಂಟ್ ಆಗ್ತಿತ್ತು, ಶಾರ್ಟ್ಸ್ ವ್ಯೂಸ್ ಅಂತ ಕೌಂಟ್ ಆಗ್ತಿತ್ತು. ಅದು ಯಾವ ರೀತಿ ಕೌಂಟ್ ಆಗ್ತಿತ್ತು, ಮೊದಲಿಗೆ ನಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಇಡೋ ಮ್ಯಾಕ್ಸಿಮಮ್ ಅಂದ್ರೆ 5 ಸೆಕೆಂಡ್ ಅಂದ್ರೆ 8 ಸೆಕೆಂಡ್ ವರೆಗೆ ನಮ್ಮ ಶಾರ್ಟ್ಸ್ ಇಡೋ ನೋಡಿದ್ರೆ ಅವಾಗ ನಮಗೆ ವ್ಯೂಸ್ ಅನ್ನೋದು ಕೌಂಟ್ ಆಗ್ತಿತ್ತು, ಮೊದಲಿಗೆ ಕೌಂಟ್ ಆಗ್ತಿತ್ತು. ಆದ್ರೆ ಬಟ್ ಇವಾಗ ಹೆಂಗಿದೆ ಅಂದ್ರೆ ಆಕ್ಚುಲಿ ಉಂಟು, ಜಸ್ಟ್ ಹಿಂಗ್ ಸ್ವೈಪ್ ಮಾಡಿ ನೀವು ನೋಡ್ಲಿಲ್ಲ ಅಂದ್ರೆ ಶಾರ್ಟ್ಸ್ ವಿಡಿಯೋ ನೋಡ್ಲಿಲ್ಲ ಅಂದ್ರೂ ಕೂಡ ಏನೋ ಅವಶ್ಯಕತೆ ಇಲ್ಲ, ಅದ್ರ ನೋಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ರೀತಿ ಸ್ವೈಪ್ ಮಾಡಿದ್ರೆ ಸಾಕು ಅದು ವ್ಯೂಸ್ ಕೌಂಟ್ ಆಗ್ತಿದೆ. ಈಗ ಸ್ವೈಪ್ ಮಾಡಿದ್ರೆ ಸಾಕು ವ್ಯೂಸ್ ಕೌಂಟ್ ಆಗ್ತಿದೆ. ಯಾವ ರೀತಿ ಅಂದ್ರೆ ಎಕ್ಸಾಂಪಲ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ಮಿಲಿಯನ್ ಗತಿ ಅಲ್ಲಿ ವ್ಯೂಸ್ ಬಂದಿರ್ತಾರೆ. ಮಿಲಿಯನ್ ಗತಿ ವ್ಯೂಸ್ ಹೆಂಗ ಯಾವ ರೀತಿ ಅಂದ್ರೆ ಜಸ್ಟ್ ಈಗ ಸ್ವೈಪ್ ಮಾಡಿದ್ರು ಕೂಡ ವ್ಯೂಸ್ ಕೌಂಟ್ ಆಗ್ತಿದೆ. ಈಗ ಸಡನ್ ಆಗಿ ಶಾರ್ಟ್ಸ್ ಮೇಲೆ ಅಪ್ಡೇಟ್ ಬಂದಿದ್ದೇನೋ, ಸಡನ್ ಆಗಿ ನೀವು ಈಗ ನಿಮ್ ಶಾರ್ಟ್ಸ್ ನೋಡ್ರಿ ಕೂಡ ವ್ಯೂಸ್ ಕೌಂಟ್ ಆಗುತ್ತೆ. ಇದೊಂದು ಹೊಸ ಅಪ್ಡೇಟ್ ನಾನು ಇದ್ರ ಬಗ್ಗೆ ಹೇಳಿದಿನ. ಆದ್ರೆ ಬಟ್ ಇದರಿಂದ ನಮಗೆ ಈ ವ್ಯೂಸ್ ಬಂದ್ರು ಕೂಡ ನಮ್ಗೆಲ್ಲ ವೇಸ್ಟ್ ಅಂತ ಹೇಳ್ಬೋದು. ಯಾಕಪ್ಪ ವೇಸ್ಟ್ ಅಂದ್ರೆ ಆ ವ್ಯೂಸ್ ನಿಂದ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ ನನ್ಗೆ ಮೊದಲನೇ ನೋಟು ಕ್ಲಿಯರ್ ಆಗಿ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ಆ ವ್ಯೂಸ್ ಏನ್ ಬಂದಿದ್ದಲ್ಲ ಅದೆಲ್ಲ ರಿಯಲ್ ವ್ಯೂಸ್ ಅಲ್ಲ. ನನಗೆ ತೋರಿಸ್ತೀನಿ ಕ್ಲಿಯರ್ ಆಗಿ ಮೊಬೈಲ್ ಸ್ಕ್ರೀನ್ ಮೂಲಕ ನಾನು ಲೈವ್ ಪ್ರೂಫ್ ಆಗಿ ನನ್ನ ಚಾನಲ್ ತೋರಿಸ್ತೀನಿ. ನನಗೆ ಜಸ್ಟ್ ಇನ್ನೊಂದು ತುಂಬಾ ಸಿಂಪಲ್. ನನಗೆ ಮೊದಲು ಮುಟ್ಟ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ. ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ನಾನು ವಿಡಿಯೋ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಶಾರ್ಟ್ಸ್ ಗೆ ಮ್ಯಾಕ್ಸಿಮಮ್ ನೋಡ್ಬಿಟ್ಟು ಇದು ನಮ್ದು ಲೈಫ್ ಸ್ಟೈಲ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಆ ಒಂದು ವಿಡಿಯೋ ಎಷ್ಟು 4,500 ವ್ಯೂಸ್ ಬಂದಿದೆ. ಆ ಒಂದು ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಆ ಒಂದು ವಿಡಿಯೋ ವ್ಯೂಸ್ ಎಷ್ಟು ಬಂದಿದೆ ನಾನು ನಿಮ್ಗೆ ತೋರಿಸ್ ನೋಡ್ಬೇಕು. ವ್ಯೂಸ್ ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ. ವ್ಯೂಸ್ ಎಷ್ಟು ಬಂದಿದೆ 4,600 ವ್ಯೂಸ್ ಬಂದಿದೆ. ಇವಾಗ ನೀವು ನೋಡ್ಕೊಳ್ಳಿ 4,600 ವ್ಯೂಸ್ ಬಂದಿದೆ. ಇದು ರಿಯಲ್ ವ್ಯೂಸ್ ಅಂತ ನೋಡ್ಬೋದು, ಇದು ರಿಯಲ್ ಅಲ್ಲ. ನಾನು ನಿಮಗೆ ತೋರಿಸ್ತೀನಿ. ಈಗ ಆ ಒಂದು ವಿಡಿಯೋ ರಿಯಲ್ ವ್ಯೂಸ್ ಎಷ್ಟು ಬಂದಿದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಎಂಗೇಜ್ಮೆಂಟ್ ಅಂತ ಇದೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿದೆ ನೋಡಿ ರಿಯಲ್ ವ್ಯೂಸ್. ಇಲ್ಲಿ ಎಷ್ಟು ಬಂದಿದೆ ನೀವು ನೋಡ್ಕೊಳ್ಬಹುದು. ಎಷ್ಟು ಬಂದಿದೆ 2,200 ವ್ಯೂಸ್ ಬಂದಿದೆ. ಅಲ್ಲಿ ತೋರಿಸ್ತಾ ಇರೋದು 4,500, ಇಲ್ಲಿ ತೋರಿಸ್ತಾ ಇರೋದು 2,000. ಈ 2,000 ಎಂಗೇಜ್ಡ್ ವ್ಯೂಸ್ ಅಂತ ಏನಿಲ್ಲ, ಇದೇ ಒಂದು ವ್ಯೂಸ್ ಕೌಂಟ್ ಆದ್ರೆ ನಿಮ್ಗೆ ದುಡ್ಡು ಬರೋದು. ಇಲ್ಲೇ ವ್ಯೂಸ್ ಕೌಂಟ್ ಆದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗೋದು. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಮೊದಲು ಮುಟ್ಟ ನನಗೆ ಮೇಲ್ಗಡೆ ಒಂದು ಆರ್ಟಿಕಲ್ ಹಾಕಿರ್ತಾರೆ ನೋಡಿ, ಅಪ್ಡೇಟ್ ಬಗ್ಗೆ ನೋಡ್ಕೊಳ್ಳಿ. ಅಲ್ಲಿ ಏನಂತ ಹೇಳಿದ್ರೆ ಕ್ಲಿಯರ್ ಆಗಿ ಹೇಳಿದಾರೆ ಅವರು, ಅಂದ್ರೆ ಎಂಗೇಜ್ಡ್ ವ್ಯೂಸ್ ಎಷ್ಟು ಬರುತ್ತೆ ಅದ್ರ ಮೇಲೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗುತ್ತೆ.
ಈಗ ನೀವು ನೋಡಿದ್ರಲ್ಲ 4,500 ಇದೇನಿದೆಲ್ಲ 4,500 ನೀವು ನೋಡಿದ್ರಲ್ಲ ವ್ಯೂಸ್, ಅದೆಲ್ಲ ವ್ಯೂಸ್ ಎದ್ರ ಮೇಲೆ ಬಂದಿದೆ, ಎಲ್ಲ ಇಂಪ್ರೆಷನ್ ಮತ್ತೆ ವಿಡಿಯೋ ಸ್ಕಿಪ್ ನೋಡಿದ್ವಿ ಎಲ್ಲ ಟೋಟಲ್ ಎಲ್ಲ ಓವರ್ ಎಲ್ಲ ನೋಡಿದ ತಕ್ಷಣ ಇಷ್ಟು ವ್ಯೂಸ್ ಆಗಿದೆ. ಇದು ಇಲ್ಲಿ ನೋಡ್ಕೊಳ್ಳಿ, ಇಂಪ್ರೆಷನ್, ನೋಟಿಫಿಕೇಶನ್ ಪೇಜ್, ಚಾನಲ್ ಎಲ್ಲ ಇದೆ, ಎಲ್ಲ ರಿಯಲ್ ಟೈಮ್ ಎಲ್ಲ ಜಾಯಿಂಟ್ ಆಗಿ ವ್ಯೂಸ್ ತೋರಿಸ್ತದೆ. ಆದ್ರೆ ಒಟ್ಟು ಆ ವ್ಯೂಸ್ ರಿಯಲ್ ಅಲ್ಲ. ಅದರಿಂದ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಲ್ಲ. ನಮಗೆ ರಿಯಲ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನಮಗೆ ಮೌಂಟೇಶನ್ ಆಗ್ಬೇಕಾದ್ರೆ ಇಲ್ಲಿ ಎಂಗೇಜ್ಡ್ ವ್ಯೂಸ್ ಅಂತ ಇದೆಲ್ಲ, ಜಸ್ಟ್ ಈ ಎಂಗೇಜ್ಡ್ ವ್ಯೂಸ್ ಅಲ್ಲಿ ಕೌಂಟ್ ಆಗಬೇಕು. ಇಷ್ಟು 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಅವಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗುತ್ತೆ. ನೀವೆಲ್ಲ ಏನಂತ ತಿಳ್ಕೊಂಡಿರ್ತಾರ, ವ್ಯೂಸ್ ಬರ್ತದೆ ಚೆನ್ನಾಗಿ ಅಂತ ತಕ್ಷಣ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಲ್ಲ. ಈಗಾಗಲೇ ಆಲ್ರೆಡಿ ಮೌಂಟೇಶನ್ ಆಗಿದ್ರು ಕೂಡ ನಿಮಗೆ ಇಲ್ಲಿ ವ್ಯೂಸ್ ಇಲ್ಲಿ ಎಷ್ಟು ಬರುತ್ತೆ ಎಂಗೇಜ್ಡ್ ವ್ಯೂಸ್, ಇದ್ರ ಮೇಲೆ ನಿಮಗೆ ದುಡ್ಡು ಅನ್ನೋದು ಬರುತ್ತೆ. ಇಲ್ಲ ಇಲ್ಲೇ ವ್ಯೂಸ್ ಕಡಿಮೆ ಇದೆ, ಇಲ್ಲಿ ನೋಡ್ರಿ ಲಕ್ಷ ವ್ಯೂಸ್ ಲಕ್ಷ ತೋರ್ಸಿರೋದು ವೇಸ್ಟ್. ಅದೆಲ್ಲ ಇಂಪ್ರೆಷನ್ ಅದು ಇದು ಕೂಡ ನಿಮ್ಗೆ ತೋರಿಸ್ತೆ, ಅದ್ರ ಬಟ್ ಅದೆಲ್ಲ ರಿಯಲ್ ಅಲ್ಲ. ರಿಯಲ್ ಇದ್ದು ಇಲ್ಲಿ ಎಂಗೇಜ್ಡ್ ವ್ಯೂಸ್ ಅಲ್ಲಿ ನಿಮಗೆ ಎಷ್ಟು 1000 ವ್ಯೂಸ್ ಬರುತ್ತೆ ಅದ್ರ ಮೇಲೆ ದುಡ್ಡು ಬರುತ್ತೆ, ಎಷ್ಟು 1000 ವ್ಯೂಸ್ ಆಗುತ್ತೆ ಅದ್ರ ಮೇಲೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗುತ್ತೆ. ನಿಮ್ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗ್ಬೇಕಾದ್ರೆ ಇಲ್ಲಿ ಆಗ್ಬೇಕು 10 ಮಿಲಿಯನ್. ಅಲ್ಲಿ ನೀವು ನನ್ನ ವಿಡಿಯೋ ಮಿಲಿಯನ್ ವ್ಯೂಸ್ ಬರ್ತದೆ, ಮಿಲಿಯನ್ ವ್ಯೂಸ್ ಎಲ್ಲ ಬಂದಿರಲ್ಲ. ಇಲ್ಲಿ ನೋಡಿದ್ರಲ್ಲ 4,500 ಬಂದಿದ್ದು, ಇಲ್ಲಿ ಎಷ್ಟಿದೆ 2,500 ನೋಡ್ಕೊಳ್ಳಿ. ಇಷ್ಟು ನಮ್ಮನ್ನ ಬಕ್ರ ಮಾಡ್ತದೆ ಯೂಟ್ಯೂಬ್. ಸ್ಕ್ಯಾಮ್ ಯಾವ ರೀತಿ ಮಾಡ್ತದೆ ನೋಡಿ ಯೂಟ್ಯೂಬ್. ಆಕ್ಚುಲಿ ಮೊದಲು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಯೂಟ್ಯೂಬ್ ನಮ್ಮನ್ನು ಯಾವ ರೀತಿ ಸ್ಕ್ಯಾಮ್ ಮಾಡ್ತದೆ ನೋಡಿ. ಇದಕ್ಕೆ ಮಾಡೋದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಬೇಕಾದ್ರೆ ತುಂಬಾ ಜನ ಇನ್ಸ್ಟಾಗ್ರಾಮ್ ನಲ್ಲಿ ಈಗ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಯೂಟ್ಯೂಬ್ ನಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಯೂಟ್ಯೂಬ್ ಶಾರ್ಟ್ಸ್ ಅನ್ನೋದು ಜಾಸ್ತಿ ಇಂಟ್ರೆಸ್ಟ್ ತೋರಿಸಲ್ಲ ಜನ, ಯಾಕಂದ್ರೆ ಯೂಟ್ಯೂಬ್ ಶಾರ್ಟ್ಸ್ ಗೆ ಜಾಸ್ತಿ ರಿಚ್ ಸಿಗಲ್ಲ. ಅದಕ್ಕೋಸ್ಕರ ತುಂಬಾ ಜನ ಏನ್ ಮಾಡ್ತಾರೆ, ಶಾರ್ಟ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ಮಿಲಿಯನ್ ವ್ಯೂಸ್ ಬರ್ತದೆ. ಅದೇ ಒಂದು ಕಾರಣಕ್ಕೋಸ್ಕರ ತುಂಬಾ ಜನ ಯೂಟ್ಯೂಬ್ ಬ್ಯಾಕ್ ಬರೋದು, ಯೂಟ್ಯೂಬ್ ನಲ್ಲಿ ಪೋಸ್ಟ್ ಮಾಡೋದು ಅಪ್ಲೋಡ್ ಮಾಡೋದು ನಿಲ್ಸೋದು ಕಾರಣಕ್ಕೋಸ್ಕರ ಯೂಟ್ಯೂಬ್ ದವರು ಒಂದು ಮೈಂಡ್ ಒಂದು ಗೇಮ್ ಮಾಡಿದ್ರು. ಏನಾದ್ರು ಹೊಸ ನೀವು ಅಪ್ಡೇಟ್ ಮಾಡಿದ್ರು, ಶಾರ್ಟ್ಸ್ ಆನ್ ವ್ಯೂಸ್ ಅಂದ್ರೆ ಎಂಗೇಜ್ಡ್ ವ್ಯೂಸ್ ಅಂತ ಒಂದು ಮಾಡಿದ್ರು. ಏನಪ್ಪಾ ಮಾಡಿದ್ರು, ಶಾರ್ಟ್ಸ್ ವ್ಯೂಸ್ ಅಂತ ಮಾಡಿದ್ರು. ಏನಕ್ಕಂದ್ರೆ ನಿಮ್ಮೊಂದು ಶಾರ್ಟ್ಸ್ ಹಿಡಿದ್ರೆ ಜಸ್ಟ್ ಸ್ವೈಪ್ ಮಾಡಿದ್ರು ಕೂಡ ಅದರದೊಂದು ವ್ಯೂಸ್ ಕೌಂಟ್ ಆಗುತ್ತೆ ಅಂತ ಮಾಡಿದ್ರು. ಆಕ್ಚುಲಿ ಮೊದಲಿಗೆ ಇದೆಲ್ಲ ಇಲ್ಲಾಗಿತ್ತು. ಇದನ್ನ ಯಾಕೆ ಮಾಡಿದ್ರು, ಜಾಸ್ತಿ ಜನ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋ ಕಾರಣಕ್ಕೋಸ್ಕರ ಇದನ್ನ ಮಾಡಿದ್ರು. ಇದಕ್ಕೋಸ್ಕರ ಇದನ್ನ ಮಾಡಿದ್ರು ಅವರು, ಯಾಕಂದ್ರೆ ಯೂಟ್ಯೂಬ್ ಬಿಡಬಾರ್ದಂತ ಮಾಡಿದ್ರು. ನಾವೇ ಕ್ಲಿಯರ್ ಆಗ್ಬೇಕು, ಅಪ್ಡೇಟ್ ಮಾಡಿದ್ವಿ ಯಾಕೆ ಅದಕ್ಕೋಸ್ಕರ ಮಾಡಿದ್ರು. ಆದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಲ್ಲ. ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗ್ಬೇಕಾದ್ರೆ ಎಂಗೇಜ್ಡ್ ವ್ಯೂಸ್ ಅಲ್ಲಿ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಅವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗುತ್ತೆ. ತುಂಬಾ ಜನ ಪ್ರತಿಯೊಬ್ಬರು ಶಾರ್ಟ್ಸ್ ಅಪ್ಡೇಟ್ ಬಂದಿದೆ, ಖುಷಿಯಾಗಿದೆ ಅಂತ ಒಂದೆಲ್ಲ ವೇಸ್ಟ್, ಇದ್ರು ಕೂಡ ವೇಸ್ಟ್. ಅದ್ ನೋಡೋದಕ್ಕೆ ಮಾತ್ರ ವ್ಯೂಸ್. ಆ 10 ಅಲ್ಲಿ ನಿಮಗೆ ಮಿಲಿಯನ್ ಲಕ್ಷ ವ್ಯೂಸ್ ಇದಾರೆ, ಅದೆಲ್ಲ ರಿಯಲ್ ವ್ಯೂಸ್ ಅಲ್ಲ, ಅದೆಲ್ಲ ಫೇಕ್ ವ್ಯೂಸ್ ಅಂತ ನಾವು ತಿಳ್ಕೊಬೇಕು. ಅದು ನಾರ್ಮಲ್ ಸ್ಕ್ಯಾಮ್ ಅದನ್ನು ಅಂತ ಹೇಳ್ತಾ ಈ ನೋಡೋದು ತುಂಬಾ ಸಿಂಪಲ್. ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಒಂದು ಹೊಸ ನೀವು ಅಪ್ಡೇಟ್ ಬಗ್ಗೆ ನಾನು ಈ ನೋಡಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಜನ ಡೌಟ್ ಆಗಿತ್ತು ಅಂತ ಹೇಳ್ತಾ ಈ ನೋಡೋದು ತುಂಬಾ ಸಿಂಪಲ್. ನಾನು ಎಲ್ಲರಿಗೆ ಮತ್ತೊಮ್ಮೆ ವ್ಯೂಸ್ ಈ ನಿಮ್ಮೊಂದು ಸ್ಕಿಪ್ ಮಾಡಿದ್ರೆ ವ್ಯೂಸ್ ಕೌಂಟ್ ಆಗುತ್ತೆ. ಅದೆಲ್ಲ ನಿಮಗೆ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಲ್ಲ. ಮೌಂಟೇಶನ್ ಆಗ್ಬೇಕಾದ್ರೆ ಎಂಗೇಜ್ಡ್ ವ್ಯೂಸ್ ಅಲ್ಲಿ ಆಗಬೇಕು, ಅವಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗುತ್ತೆ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕನ್ನಡ ಟೆಕ್ ಎಕ್ಸ್ಪೆರಿಮೆಂಟ್ಸ್ ಜೀವನ ಮತ್ತೆ ಸಿಗ್ತೀನಿ ನೆಕ್ಸ್ಟ್. ಎಲ್ಲರಿಗೂ ಬಾಯ್.